ನಾಮಕ್ಕೆ ಸ್ತೋತ್ರವುಂಟಾಗಲಿ. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ದೇವರ ವಾಕ್ಯದಂಥ ಸಮಯವನ್ನು ಪ್ರಾರ್ಥನೆ ಮೂಲಕವಾಗಿ ನಾವು ಪ್ರಾರಂಭ ಮಾಡೋಣ. ಭೂಪರಲೋಕಗಳನ್ನು ಉಂಟು ಮಾಡಿದಂಥ ನಮ್ಮ ಪರಲೋಕ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ವಂದನೆಗಳು ಸ್ವಾಮಿ. ತಂದೆ, ಈ ಸಂದರ್ಭದಲ್ಲಿ ದೇವರ ವಾಕ್ಯಗಳನ್ನು ದೇವರೇ ನಾವು ಕೇಳುವ ಸಂದರ್ಭದಲ್ಲಿ ತಂದೆ, ನೀವು ದೇವರ ವಾಕ್ಯವನ್ನು ಇದ್ದಾಗೆ ಮಾತನಾಡಿ, ಪವಿತ್ರಾತ್ಮ ಮೂಲಕವಾಗಿ ಮಾತನಾಡು. ಪ್ರತಿಯೊಬ್ಬರೂ ಒಂದು ಉತ್ತೇಜನವಾಗಿರುವಂಥ ವಾಕ್ಯಗಳು ದೇವರಿಗೆ ಕೇಳಬರಲಿ ಸ್ವಾಮಿ. ತಂದೆ, ಮಾತನಾಡು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕಿದ್ದೇನೆ. ಕರ್ತನಲ್ಲಿ ಪ್ರಿಯರಾದವರೇ, ಈ ದಿನವೂ ಸಹ ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಈ ದಿನ ನಾನು ಮಾತನಾಡುವಂಥ ವಿಷಯ ಏನೆಂದು ಅನ್ನುವಾಗ, ಭೂಮಿಯ ಮೇಲೆ ಸತ್ತವರು ದೆವ್ವವಾಗಿ ಬರ್ತಾರಾ? ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಭೂಮಿಯ ಮೇಲೆ ಸತ್ತವರು ದೆವ್ವವಾಗಿ ಬರ್ತಾರಾ? ಈ ಒಂದು ಅಂಶವನ್ನು ಕುರಿತು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಪ್ರಪಂಚದಲ್ಲಿ ಚಿಕ್ಕವರಿಂದ ದೊಡ್ಡವರು ಈ ಒಂದು ವಿಷಯದಲ್ಲಿ ಮೋಸ ಹೋಗಿದ್ದಾರೆ. ಇಡೀ ಪ್ರಪಂಚದಲ್ಲಿ ಏನೆಂದು ಸತ್ತವರು ದೆವ್ವವಾಗಿ ಬರ್ತಾರೆ. ಇದನ್ನು ಅನೇಕ ಜನರು ನಂಬ್ತಾ ಇದ್ದಾರೆ. ಪ್ರಪಂಚದಲ್ಲಿ ಅನೇಕ ಜನರು ನಂಬ್ತಾ ಇದ್ದಾರೆ. ಅವರು ಸತ್ತೋದ ಮೇಲೆ ಮನುಷ್ಯರು ದೆವ್ವವಾಗಿ ಬರ್ತಾರೆ ಅನ್ನೋದನ್ನ ಪ್ರತಿಯೊಬ್ಬರು ನಂಬ್ತಾ ಇದ್ದಾರೆ. ಅದೇ ರೀತಿ ಕ್ರೈಸ್ತರು ಸಹ ನಂಬ್ತಾ ಇದ್ದಾರೆ. ನಮ್ಮ ಕ್ರೈಸ್ತ ಭಕ್ತರು ಸಹ, ಕ್ರೈಸ್ತ ಜನಾಂಗದವರು ಸಹ ಸತ್ತವರು ದೆವ್ವವಾಗಿ ಬರ್ತಾರೆ ಅಂತ ನಂಬ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಏನಂತ ಹೇಳ್ತಿದ್ದಾರೆ, ಸತ್ತವರು ದೆವ್ವವಾಗಿ ಬಂದು ತಮ್ಮ ಆಸೆಗಳನ್ನು, ಕೋರಿಕೆಗಳನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಂತ ಏನು ಮಾಡಿದ್ರೆ ನಾವು ಅಲ್ಲಿ ಮಾತಾಡ್ಕೊಳ್ಳೋದನ್ನ ನೋಡ್ತೀವಿ. ಒಂದು ಅನೇಕರು ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ. ಇದು ವಾಕ್ಯದ ಪ್ರಕಾರ ಸರಿನಾ ತಪ್ಪು ಅಂತ ಏನು ಮಾಡೋಣ, ಸೃಷ್ಟಿಕರ್ತರು ಹೇಳಿದ್ದಾರೆ. ವಾಕ್ಯದ ಪ್ರಕಾರ ಇದು ಸರಿನಾ ತಪ್ಪು ಅಂತ ನಮ್ಮನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತರು, ತಂದೆಯಾದ ದೇವರು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಅದನ್ನು ಸ್ವಲ್ಪ ಏನು ಮಾಡೋಣ, ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಇದು ನೋಡಿ, ದೇವ್ರ ಬಗ್ಗೆ ನಮ್ಗೆ ಗೊತ್ತಿರ್ತದೆ. ಅದೇ ರೀತಿ ಮಗನಾದ ಯೇಸುವಿನ ಬಗ್ಗೆ ಗೊತ್ತಿರ್ತದೆ, ಪವಿತ್ರಾತ್ಮನ ಬಗ್ಗೆ ನಮ್ಗೆ ಗೊತ್ತಿರ್ತದೆ. ಆದರೆ ಮನುಷ್ಯನ ಆತ್ಮಗಳನ್ನು ಕುರಿತು ತಿಳಿದುಕೊಳ್ಬೇಕಾದ್ರೆ ದೇವರ ಮನಸ್ಸನ್ನು ಬೈಬಲಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ತಂದೆಯಾದ ದೇವರ ಬಗ್ಗೆ ಗೊತ್ತು, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತು, ಅದೇ ರೀತಿ ಪವಿತ್ರಾತ್ಮನ ಬಗ್ಗೆ ಗೊತ್ತು. ಆದರೆ ಮನುಷ್ಯನ ಆತ್ಮವನ್ನು ಕುರಿತು ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದರಿಂದ ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅರ್ಥ ಆಗಿದೆ. ಈ ತುಂಬ ಜನ ಹೇಳ್ತಾರೆ ಇಂಥವರು ದೆವ್ವವಾಗಿ ಬರ್ತಾರೆ, ಮನುಷ್ಯರಲ್ಲಿ ದೆವ್ವ ಇದೆ. ಮನುಷ್ಯರ ಮಧ್ಯದಲ್ಲಿ ಮಾತುಕೊಳ್ಳೋದು ಎಲ್ಲರೂ ಎಲ್ಲರನ್ನ ಭಯಪಡ್ತಾರೆ. ಹೌದು, ಇಂಥವ್ರು ಸತ್ತವರು ದೆವ್ವವಾಗಿ ಬರ್ತಾ ಇದ್ದಾರೆ. ಮನುಷ್ಯರ ಮಧ್ಯದಲ್ಲಿ ಭಯವನ್ನು, ಗಲಿಬಿಲಿಯನ್ನು ಹುಟ್ಟಿಸ್ತಾ ಇದ್ದಾರೆ. ಮತ್ತು ಅನೇಕ ಜನರು ಇದನ್ನು ನಂಬುತ್ತಾ ಇದ್ದಾರೆ. ಇಲ್ಲಿ ಸತ್ತವರು ದೆವ್ವವಾಗಿ ಬಂದು ತೊಂದರೆ ಕೊಡ್ತಾರೆ ಎಂದು ವಾಕ್ಯದ ಪ್ರಕಾರ ತಿಳಿದುಕೊಳ್ಳೋಣ. ಸತ್ತವರು ದೆವ್ವವಾಗಿ ಬಂದು ತೊಂದರೆ ಕೊಡ್ತಾರೆ ಅಂತ ವಾಕ್ಯವನ್ನು ನೋಡಿ, ಸತ್ಯವೇದವನ್ನು ಓದಿ ಸರಿಯಾದ ರೀತಿಯಲ್ಲಿ ನೋಡಿ ನಾವು ತಿಳಿದುಕೊಳ್ಳೋಣ ಪ್ರಿಯ ದೇವ್ರ ಮಕ್ಕಳೇ. ಅದಕ್ಕಾಗಿ ನೋಡೋಣ, ಕ್ರಿಸ್ತಪೂರ್ವದಲ್ಲಿ ದೇವರು ಬರೆಸಿದ್ದಾರೆ. ಕ್ರಿಸ್ತಪೂರ್ವದಲ್ಲಿ ದೇವರು ಸತ್ಯವೇದದಲ್ಲಿ ಬರೆಸಿದ್ದಾರೆ ತನ್ನ ಭಕ್ತರ ಮೂಲಕವಾಗಿ. ಅದನ್ನು ನಾವು ನೋಡೋಣ. ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ 14ನೇ ವಚನ ನೋಡೋಣ. ಪ್ರಸಂಗಿ ಪುಸ್ತಕ 10:14. ಮನುಷ್ಯನು ಮುಂದಿನನ್ನು ತಿಳಿಯನು, ತಾನು ಕಾಲವಾದ ಮೇಲೆ ಹೀಗೆ ಆಗುವುದೆಂದು ಅವನು ಯಾರಿಂದ ತಿಳಿದುಕೊಂಡಾನು? ನೋಡಿ, ನಂತರ ಓದ್ತಾ ಇದ್ದೀನಿ. ಮನುಷ್ಯನು ಮುಂದಿನನ್ನು ತಿಳಿಯನು, ತಾನು ಕಾಲವಾದ ಮೇಲೆ ಹೀಗೆ ಆಗುವನೆಂದು ಅವನು ಯಾರಿಂದ ತಿಳಿದುಕೊಂಡಾನು? ಆದರೆ ಇನ್ನೊಂದು ವಾಕ್ಯ ಓದ್ಕೊಂಡು, ಯೋಬನ ಪುಸ್ತಕ 7ನೇ ಅಧ್ಯಾಯ 8 ಮತ್ತು 9ನೇ ವಚನ ನೋಡಿಕೊಳ್ಳೋಣ. ಯೋಬನ ಪುಸ್ತಕ 7ನೇ ಅಧ್ಯಾಯ 8, 9ನೇ ವಚನ ಓದಿಕೊಳ್ಳೋಣ. ನನ್ನನ್ನು ನೋಡುವವನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ, ನಿನ್ನ ಕಣ್ಣುಗಳು ನನ್ನ ಕಡೆಗೆ ಇದ್ದರೂ ನಾನು ಇರುವುದಿಲ್ಲ. ಮೋಡು ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಗಮನ ಇಟ್ಟು ನೀವು ಕೇಳ್ರಿ.
ಇಲ್ಲಿ ಏನಂತ ಹೇಳ್ತದೆ ಅಂದರೆ ದೇವರ ವಾಕ್ಯ, ದೇವರು ದೇವರು ಸೃಷ್ಟಿಸಿದ ದೇವರು ಏನು ಹೇಳ್ತಾರೆ, ಏನಿಲ್ಲ ನೋಡುವಪ್ರೆ ಯಾವ ರೀತಿ ಬರೆಸ ನೋಡಿಪ್ರೆ, ಇದು ದೇವರು ತಿಳಿಸಿದ್ದಾರೆ. ಯೋಬನ ಮೂಲಕವಾಗಿ ಬೈಬಲ್ನಲ್ಲಿ ಏನಾಗಿದೆ ಬರೆಸಿದ್ದಾರೆ. ಈ ಬೈಬಲ್ನ ಓದುವಾಗ ಅನೇಕ ಪ್ರಶ್ನೆಗಳು ಏನಾಗ್ತವೆ ಬರಬಹುದು. ನಿಮಗೆ ಒಂದು ವೇಳೆ ಬೈಬಲ್ನ ನನ್ನ ಪ್ರಸಂಗನ ಕೇಳುವಾಗ ಅನೇಕ ಪ್ರಶ್ನೆಗಳು ಬರಬಹುದು ನಿಮಗೆ, ನನಗೆ ಗೊತ್ತು. ಯಾಕಂದರೆ ಯೇಸು ಸ್ವಾಮಿ ದೇವ ಬಿಡಿಸ್ತಿಲ್ವಾ, ಶಿಷ್ಯರು ದೇವಗಳು ಬಿಡಿಸ್ತಿಲ್ವಾ ಅಂತ ಅನೇಕ ಪ್ರಶ್ನೆಗಳು ಏನಾಗ್ತದೆ ದೇವ್ರ ಮಕ್ಕಳೇ ನಿಮ್ಮ ಮನಸ್ಸಿಗೆ ಬರ್ತದೆ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಈಗ ಆಲ್ರೆಡಿ ಅನೇಕ ಜನರು ಈ ವಾಕ್ಯವನ್ನು ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬರ್ತಾ ಇದೆ. ಆದರೆ ಕೊನೆ ಗಂಟ ಈ ಒಂದು ವಾಕ್ಯವನ್ನು ಕೇಳಿದ್ರೆ ಖಂಡಿತವಾಗಿ ಆಗ್ತದೆ ಈ ಒಂದು ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಮ ಮಧ್ಯದಲ್ಲಿ ಬಂದು ಏನೋ ಮಾತಾಡ್ತಿದ್ರೆ ಹೋಗೋಣ ಅಂದರೆ ಖಂಡಿತವಾಗಿ ಅರ್ಥವಾಗಲಿಲ್ಲ. ಅದರಿಂದ ದೇವ್ರ ಮಕ್ಕಳೇ ಈ ಒಂದು ಕೊನೆಯವರೆಗೂ ಈ ವಾಕ್ಯವನ್ನು ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಸತ್ತ ಮನುಷ್ಯನು ಒಂದೇ ಕ್ಷಣದಲ್ಲಿ ಸತ್ತ ಮನುಷ್ಯನು ಒಂದೇ ಕ್ಷಣದಲ್ಲಿ ಏನು ಮಾಡ್ತಾನೆ, ಪಾತಾಳಕ್ಕೆ ಹೋಗ್ತಾನೆ, ನರಕಕ್ಕೆ ಹೋಗ್ತಾನೆ, ಅವನ ಆತ್ಮ ನರಕಕ್ಕೆ ಹೋಗ್ತದೆ. ಅವನು ಎಂದಿಗೂ ಹಿಂದಿರುಗುದಿಲ್ಲ ಅಂತ ಯೋಬರ ಪುಸ್ತಕ ಹೇಳ್ತದೆ ನೋಡಲಿ. 9ನೇ ವಚನದಲ್ಲಿ ಮೋಡವರಿದು, ಯೋಬನ ಪುಸ್ತಕ 7:9 ಮೋಡವರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ, ಇನ್ನು ಮೇಲೆ ಅವನ ನಿವಾಸವರನ್ನು ತಿಳಿಯದು. ದೇವ್ರ ಮಕ್ಕಳು ನಾನು ಕಥೆಗಳ ಹೇಳ್ತಾ ಇಲ್ಲ, ಇಲ್ಲಿ ದೇವರು ಬರೆಸಿದಂಥ ಮಾತನ್ನ ನಾನು ಏನು ಮಾಡ್ತೀನಿ ಮಾತಾಡ್ತಾ ಇದ್ದೀನಿ. ಅದರಿಂದ ಗಮನಿಸಿ. ಅನೇಕರು ಏನು ಹೇಳ್ತಾರೆ ಗೊತ್ತಾ, ಸತ್ತವರು ಈ ಮನೆಯಲ್ಲಿ ಏನಾಗಿದ್ದಾರೆ, ದೆವ್ವವಾಗಿ ತಿರುಗಾಡ್ತಾ ಇದ್ದಾರೆ. ಸತ್ತವರು ಏನು ಮಾಡಿದರೆ ದೆವ್ವವಾಗಿ ತಿರುಗಾಡ್ತಾ ಇದ್ದಾರೆ ಅಲ್ವ ಪ್ರೇ. ಈ ಮನುಷ್ಯನು ಸತ್ತು ಹೋಗಿದ್ದಾನೆ, ಸತ್ತು ಹೋದ ಮೇಲೆ ಇವನು ದೆವ್ವವಾಗಿ ಏನು ಮಾಡ್ತಾನೆ, ಇಲ್ಲಿ ತಿರುಗಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಏನು ಮಾಡ್ತಾರೆ, ಕಣಿ ಹೇಳೋರ ಹತ್ರ ಹೋಗ್ತಾರೆ ಪ್ರೇ, ಈ ಒಂದು ಜೋಯಿಸರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಏನು ಮಾಡ್ತಾರೆ, ಮಾಟ ಮಂತ್ರ ಮಾಡುವವರ ಬಳಿಯಲ್ಲಿ ಹೋಗ್ತಾರೆ ಪ್ರೇ, ಇಲ್ಲಾಂದರೆ ಪಾಸ್ಟರ್ಸ್ಗಳ ಬಳಿಗೆ ಹೋಗ್ತಾರೆ, ಚರ್ಚಲ್ಲಿ ಇರುವಂಥ ಬೋಧಕರ ಬಳಿಗೆ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ, ಅವರು ಹೋಗಿ ಏನು ಮಾಡ್ತಾರೆ, ಅವರೆಲ್ಲವನ್ನು ಹೇಳ್ತಾರೆ, ಈ ಥರ ಆಗಿದೆ, ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ, ಇವರು ಸತ್ತೋಗ್ಬಿಟ್ರು, ಇವ್ರು ದೆವ್ವ ಹೋಗಿ ತಿರುಗಾಡ್ತಿದ್ದಾರೆ. ಆಗ ಆ ಒಂದು ಮಂತ್ರವಾದಿ ಹೇಳ್ತಾನೆ, ಹೌದು ಈ ಒಂದು ನೋಡಿ ಈ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಹೋಗ್ರಿ, ಇದೆಲ್ಲ ಅಲ್ಲಿಡಿ ಇಲ್ಲಿಡಿ ಅನೇಕ ಅಂತ ಹೇಳ್ಬಿಟ್ಟು ಅಷ್ಟು ಹಣವನ್ನು ಕಿತ್ಕೊಳ್ತಾನೆ. ಅದೇ ರೀತಿ ಸಹ ಪಾಸ್ಟರ್ಗಳು ಸಭಾಪಾಲಕರಿಗೆ ಹೇಳ್ತಾರೆ, ಅವರು ಸಹ ಮಾಡಿದ್ರೆ ಬರ್ತೀನಿ ಮನೆಗೆ ಬರ್ತೀನಿ ಅಂದ್ಬಿಟ್ಟು ನೋಡ್ತಾರೆ, ಅಲ್ಲಿ ಅಲ್ಲಿ ಇದೆ ಹೇಗಿದೆ ಇಲ್ಲಿದೆ, ನಿಮ್ಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಅದು ಮಾಡಿಸಿದ್ದಾರೆ, ಇದು ಮಾಡಿಸಿದ್ದಾರೆ ಎಂಬುದಾಗಿ ನೀವು ಒಂದು ವೇಳೆ ಇಷ್ಟು ಹಣವನ್ನು ಕೊಟ್ಟರೆ ನಾವೇನು ಮಾಡ್ತೀವಿ, ಒಂದು ಕಾಣಿಕೆಯನ್ನು ಕೊಟ್ಟರೆ ಚರ್ಚ್ಗೆ ನಾವು ಈ ಒಂದು ದೆವ್ವವನ್ನು ಬಿಡಿಸ್ತೀವಿ ಅಂತ ಅನೇಕರನ್ನು ನೋಡ್ತೀವ್ರೆ. ಇಲ್ಲಿ ನೋಡುವಾಗ ನಾನು ನೋಡ್ತಿದ್ದೆ ದೇವ್ರ ಬಗ್ಗೆ ನೋಡುವಾಗ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಅನೇಕರಿಗೆ ಆದರೆ ಅಂದಾಗ ಅವರಿಗೆ ಭಯ ಪ್ರಾರಂಭ ಆಗ್ತಿದ್ರೆ, ಓ ನಿಮ್ಮಲ್ಲಿ ದೆವ್ವಗಳಿದೆ, ಇಲ್ಲಿ ಮಾಟ ಮಾತ್ರ ಮಾಡಿದರೆ, ಅದಕ್ಕೆ ನಿಮಗೆ ಇಂಥ ಸಮಸ್ಯೆಗಳಂತ ಅನೇಕ ಬೋಧಕರಾಗಿರ್ಬೋದು ನಾವು ನೋಡ್ತೀವಿ. ಏನಾದ್ರು ಒಂದು ಸಮಸ್ಯೆ ಬಿಡ್ರೆ, ಓ ನಿಮಗೆ ಮಾಟ ಮಾತ್ರ ಮಾಡಿದ್ದಾರೆ, ಮೊದಲೇ ಇವರು ಭಯದಲ್ಲಿದ್ದಾರೆ, ಇವರು ಬೇರೆ ಏನು ಮಾಡ್ತಾರೆ, ಇನ್ನೊಂದ್ಸಲ ಭಯ ಬಿಡಿಸ್ತಾರೆ, ಹೌದು ನಿಮಗೆ ಮಾಟ ಮಾತ್ರ ಮಾಡಿದ್ದಾರೆ, ಅದಕ್ಕಾಗಿ ನಿಮ್ಮ ಮನೇಲಿ ಈ ಥರ ಪ್ರಾಬ್ಲಮ್, ಅದಕ್ಕಾಗಿ ನಿಮಗೆ ಈ ಥರ ರೋಗಗಳು, ಅದಕ್ಕಾಗಿ ನಿಮಗೆ ಕಷ್ಟಗಳು. ನಾವು ನೋಡ್ತೀವಿ ಅಲ್ಲಲ್ಲಿ ಸಭೆಗಳಲ್ಲಿ ಮತ್ತು ಪಾಸ್ಟರ್ಸ್ಗಳು ಹೇಳೋದಂತ ನಾವು ನೋಡ್ತಾ ಇರ್ತೀವಿ, ಬೋಧಕರುಗಳು. ಯಾಕಂದರೆ ಮೊದಲೇ ಇವರು ಭಯದಿಂದಿದ್ದಾರೆ, ಇನ್ನೂ ಇವರು ಭಯ ಉಡಿಸ್ತಾರೆ. ಅದಕ್ಕೆ ಈ ಪೂಜಾರಿ ಹೇಳ್ತಾನೆ, ಅದಕ್ಕೆ ನಿಮಗೂ ಯಜ್ಞ ಮಾಡಬೇಕು, ನಿಮ್ಮ ಮನೇಲಿ ಪೂಜೆ ಮಾಡಬೇಕು, ಪುರಸ್ಕಾರ ಮಾಡಬೇಕು, ಆ ಪೂಜೆ ಮಾಡೋದ್ರ ಮೂಲಕವಾಗಿ ಆ ಸೈತನನ್ನು ಕಟ್ಟಾಕ್ತೀವಿ, ದೆವ್ವವನ್ನು ಕಟ್ಟಾಕ್ತೀವಿ ಅಂತ ಇವ ಪೂಜಾರಿ ಹೇಳ್ತಾನೆ. ಆಗಪ್ಪ ಅವ್ರು ಏನು ಮಾಡಿದ್ರೆ ಸೋಲವನ್ನು ಮಾಡಿ ಎಲ್ಲ ಹಣವನ್ನು ತಂದು ಇವ್ರಿಗೆ ಕೊಟ್ಟು ಕೊನೆಗೆ ಆ ಮಂತ್ರಪ್ಪ ಅಂತ ಏನೋ ಮಾಡಿ ಪೂಜೆ ಮಾಡಿದ್ವಿ ಎಲ್ಲ ಹೋಗ್ತದೆ, ನಾವು ಹೋಗ್ತೀವಿ ಅಂತ ಹೋಗ್ತಾರೆ. ಇಲ್ಲಿ ಪ್ರೇ ನೋಡಿ ಗಮನಿಸಿ ಪ್ರೇ ದೇವ್ರ ಮಕ್ಕಳೇ, ಇಲ್ಲಿ ನೋಡುವಾಗ ನಾವು ದೇವವನ್ನು ಓಡಿಸಿದ್ರಿ, ಇವ್ರಿಗೇನು ಗೊತ್ತು, ಈ ಅವ್ನಿಗೆ ಮಾಟ ಮಂತ್ರ ಮಾಡೋನಿಗೆ ಸರಿಯಾಗಿ ಬೈಬಲ್ ಓದೋರಿಗೆ ದೆವ್ವ ಅಂದರೆ ಏನಂತ ಏನು ಗೊತ್ತು ಅವ್ರಿಗೆ. ಅದರಿಂದ ನೋಡಿ ಇಲ್ಲಿ ದೆವ್ವದ ಬಗ್ಗೆ ಇವನಿಗೆ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಅವರು ಸರಿಯಾದ ಮಾಯವನ್ನು ಮಾಡುವಂಥವ್ರು, ಇವರು ಮೋಸ ಮಾಡುವಂಥವ್ರು ಇವರು. ಯಾಕಂದರೆ ದೆವ್ವ ಯಾವುದು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಇವರು ಎರಡು ಕಾರಣ ಹೇಳ್ತಾರೆ. ಒಂದು ಪ್ರೀತಿ, ಅಯ್ಯೋ ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ನಿಮ್ಮ ಮೇಲೆ ಮೈ ಮೇಲೆ ಬಂದಿದೆ, ಅವಳ ಮೈ ಮೇಲೆ ಬಂದಿದೆ, ಅವನ ಮೇಲೆ ಮೈ ಮೇಲೆ ಬಂದಿದೆ. ಆ ಪ್ರೀತಿಯನ್ನು ನೀವು ಏನು ಮಾಡಬೇಕು,
ತೀರಿಸ್ಬೇಕು. ಎರಡನೇದಾಗಿ ಕೋರಿಕೆ. ಕೋರಿಕೆ ಏನಾಗುತ್ತಾ, ನೀವು ಅವನು ಬದುಕಿದಾಗ ಅವನಿಗೆ ಆಸೆಯನ್ನು ಪೂರೈಸಿಲ್ಲ, ಅದಕ್ಕೋಸ್ಕರ ನೀವು ಕೋರಿಕೆ ಅವನಿಗೆ ಅದು ಕೊಡಬೇಕು, ಬಟ್ಟೆ ಕೊಡಬೇಕು, ಸೀರೆ ಕೊಡಬೇಕು, ಇಲ್ಲಾಂದರೆ ಅವನು ಇಷ್ಟವಾದಂಥ ಮಟನ್ ಊಟ ಕೊಡಬೇಕು ಅಂತ ಕೋರಿಕೆ, ಇಲ್ಲ ಒಂದು ಪ್ರೀತಿ ಅನ್ನೋದು ಕೋರಿಕೆ ಅಂತ ಹೇಳ್ತಾರೆ. ಗಮನಿಸಿ ದೇವ್ರ ಮಕ್ಕಳೇ, ಇಲ್ಲಿ ಯಾಕಂದರೆ ಇದು ತೀರಿಸ್ಕೊಳ್ಳೋಕೆ ಬರ್ತಾರೆ ಅಂತ ಹೇಳ್ತಾರೆ, ಆದರೆ ಅದಕ್ಕೆ ಇದು ದೆವ್ವವಾಗಿ ಬಂದಿದೆ, ಅದಕ್ಕೋಸ್ಕರ ಇದು ದೆವ್ವವಾಗಿ ಇವನ ಮೇಲೆ ಬಂದಿದೆ, ದೆವ್ವವಾಗಿ ಬಂದಿದೆ ಅಂತ ಪ್ರೇರೆ ಈ ಒಂದು ಭಿನ್ನವಾದಂಥ ಕಥೆಗಳನ್ನು ಅವ್ರಿಗೆ ಹೇಳ್ತಾರೆ ದೇವ್ರ ಮಕ್ಕಳೇ. ಇಲ್ಲಿ ಒಂದು ವೇಳೆ ಸತ್ತೋಗಿರೋರು ಎಲ್ಲರಿಗೂ ದೇಶ ಪ್ರೀತಿ ಇದೆಯಾ? ಒಂದು ವೇಳೆಗೆ ಸತ್ತೋಗಿದ್ದಾರೆ ಪ್ರೇ, ಈಗ ಎಷ್ಟೋ ಜನ ಈ ಎಲ್ಲರ ಕುಟುಂಬಗಳಲ್ಲೂ ಎಷ್ಟೋ ಜನ ಸತ್ತೋಗಿದೆ, ಎಲ್ಲರ ಮನೆಯಲ್ಲೂ ಸತ್ತೋಗಿದ್ದಾರೆ, ಅವರೆಲ್ಲರೂ ದೆವ್ವವಾಗಿ ಬಂದಿದ್ದಾರೆ, ಎಲ್ಲರ ಮನೆಯಲ್ಲೂ ದೆವ್ವ ಇರ್ಬೇಕಂದ್ರೆ, ಎಲ್ಲರ ಮನೇಲೂ ಸಹ ಹಂಗಾರೆ ದೆವ್ವಗಳಿವೆ. ಸತ್ತೋದವರೆಲ್ಲ ದೆವ್ವಗಳಾಗಿದ್ರೆ ಇದುವರೆಗೂ ಯಾರೆಲ್ಲ ಸತ್ತೋಗಿದ್ದಾರೆ ಅವ್ರ ಮನೆಗಳೆಲ್ಲ ದೆವ್ವಗಳಿದೆ ಅಂದರೆ. ದೇವ್ರ ಮಕ್ಕಳೇ ಇಲ್ಲಿ ಕೇಳಿ, ಇಲ್ಲಿ ದೆವ್ವಗಳಿವೆ. ಸಿನಿಮಾದಲ್ಲೂ ಸಹ ಬರೀ ರಕ್ತ. ಈ ಸಿನಿಮಾಗಳು ನೋಡ್ರಿ, ಅದರಲ್ಲೂ ಸಹ ದೆವ್ವವಾಗಿ ರಕ್ತಗಳು, ಬ್ಲಡ್ಡು, ಅನೇಕ ರೀತಿ ಗಲಿಬಿಲಿಗಳು, ಒಂದು ಬಿಳಿ ಬಟ್ಟೆಗಳು, ಇಲ್ಲಾಂದರೆ ಕರಿ ಬಟ್ಟೆಗಳು, ಮಶಾನದಲ್ಲಿ ತಿರುಗುವಂಥದ್ದು. ಈ ಸಿನಿಮಾದಲ್ಲೂ ಸಹ ಏನು ಮಾಡ್ತಾರೆ, ಈ ಒಂದು ಹಾತ್ ಮಾಡಿ ತೋರಿಸ್ತಾರೆ, ತುಂಬ ಕೂದಲು ಬಿಟ್ಕೊಂಡಿರೋದು, ಉಗುರುಗಳು ಬಿಟ್ಕೊಂಡಿರೋದು, ಇದನ್ನು ತೋರಿಸಿ ಇದೇ ನಿಜವಾದ ದೈವ ಅಂತ ಪ್ರಪಂಚಕ್ಕೆ ಜನಗರಿಗೆ ಏನು ಮಾಡಿದರೆ ಅವರು ತೋರಿಸ್ತಾ ಇದ್ದಾರೆ ದೇವ್ರ ಮಕ್ಕಳೇ. ಇಲ್ಲಾಂದರೆ ಆ ಫಿಲ್ಮ್ನಲ್ಲಿ ದೊಡ್ಡ ಸೌಂಡು, ಒಂದು ಬಿಳಿ ಬಟ್ಟೆ ಹಾಕ್ಬಿಟ್ಟು ಆ ಒಂದು ವಿಚಿತ್ರವಾಗಿ ರಕ್ತ, ದೊಡ್ಡ ಸೌಂಡು, ಆ ಸೌಂಡನ್ನು ಕೊಟ್ಟು ಇದೇ ದೆವ್ವ ಅಂತ ಅನೇಕರು ಏನು ಮಾಡ್ತಾರೆ, ಈ ಫಿಲ್ಮ್ನಲ್ಲೂ ಸಹ ಅನೇಕರನ್ನ ನಂಬಿಸ್ತಾ ಇದ್ದಾರೆ, ಭಯ ಹುಟ್ಟಿಸ್ತಾ ಇದ್ದಾರೆ ದೇವ್ರ ಮಕ್ಕಳೇ. ಆದ್ದರಿಂದ ಇಲ್ಲಿ ದೇವರು ಹೇಳ್ತಾರೆ, ಸತ್ತು ಹೋದವರು ಒಂದೇ ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾರಂತೆ. ಸತ್ತು ಹೋದವರು ಒಂದೇ ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾರಂತೆ. ನಾನು ಹೇಳ್ತಾರೆ ದೇವ್ರ ಮಕ್ಕಳೇ, ಸತ್ತು ಹೋದಂಥವರು ಒಂದೇ ಕ್ಷಣದಲ್ಲಿ ಅವರ ಆತ್ಮ ಪಾತಾಳ ನರಕಕ್ಕೆ ಹೋಗ್ತದಂತೆ. ಎಲ್ಲಿದೆ ಬಾಬು ಅಂದರೆ ಯೋಬನ ಪುಸ್ತಕ ನೋಡಿ, 21ನೇ ಅಧ್ಯಾಯ, ಯೋಬನ ಪುಸ್ತಕ 21ನೇ ಅಧ್ಯಾಯ, ಅಲ್ಲಿ 13ನೇ ವಚನವನ್ನು ಓದಿಕೊಳ್ಳೋಣ. ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ಇಲ್ಲಿ ಪ್ರೇ ನೋಡಿದ್ರೆ, ಇಲ್ಲಿ ಸಮಾಧಿ ಅಂತ ಬರೆದಿದೆ ಪ್ರೇ, ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗಿದೆ, ಸಮಾಧಿ ಅಂತ ಬರಬಾರ್ದು, ಪಾತಾಳ ಅಂತ ಬರಬೇಕು. ಇಲ್ಲಿ ಏನಂತ ಹೇಳ್ತದೆ, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಎಳೆಯುವರು. ಅದೇ ರೀತಿ ನಾವು ನೋಡ್ತೀವಿ ಯೆರೆಮೀಯ ಪುಸ್ತಕ, ಯೆರೆಮೀಯ ಅಲ್ಲಿ 22ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. 22ನೇ ಅಧ್ಯಾಯ 10ನೇ ವಚನವನ್ನು ದಯಮಾಡಿ ನಾವು ಓದೋಣ ಪ್ರೇ. ಸತ್ತವರಿಗಾಗಿ ಅಳಬೇಡ್ರಿ, ಬಡಿದುಕೊಳ್ಳಬೇಡ್ರಿ, ಸರಿಯಾದವನಿಗೆ ಬಿಕ್ಕಿ ಬಿಕ್ಕಿ ಹೇಳಿರಿ, ಅವನು ಇನ್ನು ಹಿಂದಿರುಗನು, ಜನ್ಮಭೂಮಿಯನ್ನು ನೋಡನು. ಪ್ರೇ, ನಾವು ಯಾವಾಗಲೂ ದೇವರು ಬರೆಸಂದ ಮಾತುಗಳನ್ನು ನಂಬಬೇಕು. ಇಲ್ಲಿ ಯೋಬನ ಪುಸ್ತಕದಲ್ಲಿ ಹೇಳ್ತಾ ಇದೆ, ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ಎಂಬುದಾಗಿರ್ತದೆ. ಇಲ್ಲಿ ಯೆರೆಮೀಯ ಪ್ರವಾದಿ ಮೂಲಕವಾಗಿ ದೇವರು ಹೇಳ್ತಿದ್ರೆ, ಸತ್ತವ್ರಿಗೋಸ್ಕರ ಅಳಬೇಡ್ರಿ, ಬಡಿದುಕೊಳ್ಳಬೇಡ್ರಿ, ಸರಿಯಾದವನಿಗೋಸ್ಕರ ಬಿಕ್ಕಿ ಅಂದರೆ ಸರಿ ಅಂದರೆ ಪಾಪದಲ್ಲಿರೋರಿಗೋಸ್ಕರ ಅಳ್ರಿ ಅಂತ. ಆ ಪಾಪದಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರನ್ನ ಆರಾಧಿಸಬೇಕು, ದೇವರು ಬರಬೇಕು, ಅದಕ್ಕಾಗಿ ಅಳ್ರಿ. ಮತ್ತೆ ಆತ ಹೇಳ್ತಾನೆ, ಅವನು ಇನ್ನು ಇಂದ್ರಿಗನು ಜನ್ಮ ಭೂಮಿಯನ್ನು ನೋಡನು. ಇನ್ನು ಯಾವತ್ತೂ ಅವನು ಭೂಮಿಯನ್ನು ನೋಡನು. ಈ ಭೂಮಿ ಮೇಲೆ ಅವನು ಯಾವುದೇ ರೂಪದಲ್ಲಿ ಬರಲ್ಲ, ಯಾವುದೇ ರೂಪದಲ್ಲಿ ಬರಲ್ಲ. ದಯಮಾಡಿ ಗಮನಿಸಿ. ಅದೇ ರೀತಿ ಪ್ರಸಂಗಿ ಪುಸ್ತಕ ನೋಡಿ, ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಪ್ರಸಂಗಿ 9ನೇ ಅಧ್ಯಾಯ 5ನೇ ವಚನ ನೋಡ್ಕೊಳ್ಳಿ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯ ಲೇಸು, ಜೀವಿತರಿಗೆ ಸಾಯಿತಿನೆಂಬ ತಿಳುವಳಿಕೆಯು ಉಂಟಷ್ಟೇ, ಸತ್ತರಿಗೂ ಯಾವ ತಿಳುವಳಿಕೆ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕ ಹೋಯ್ತಲ್ಲ, ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗಿಯು ಒಟ್ಟುಕಿಚ್ಚು ಅಳಿದು ಹೋಗುವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವನಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ನೋಡಿ, ಎಷ್ಟು ಸ್ವಚ್ಛವಾಗಿ ದೇವರು ಪ್ರಸಂಗಿಯ ಮೂಲಕವಾಗಿ ಬರೆಯಲ್ಪಟ್ಟಿದ್ದಾರೆ. ಇನ್ನೆಂದಿಗೂ ಈ ಲೋಕದಲ್ಲಿ ಪಾಲಿಲ್ಲ. ದೇವ್ರ ಮಕ್ಕಳೇ ಗಮನಿಸಿ, ದೇವರ ವಾಕ್ಯಗಳನ್ನು ನೀವು ಗಮನಿಸಿದರೆ ಮಾತ್ರ ನಿಮಗೆ ಅರ್ಥವಾಗ್ತದೆ. ಇಲ್ಲ ಅಂದರೆ ಮಾಯ ಮಾತುಗಳನ್ನು ನಂಬಿಕೊಂಡು ಈ ಲೋಕದಲ್ಲಿ ಸರ್ವನಾಶವಾಗಿ ನರಕದ ಪಾಲಕ್ಕೆ ನೀವು ಹೋಗ್ತೀರಾ. ಈ ಲೋಕದಲ್ಲಿ ಸತ್ತು ಹೋದಂಥ ವ್ಯಕ್ತಿಗೆ ಇನ್ನು ಲೋಕದೊಳಗೆ ಪಾಲಿಲ್ಲ. ಅವನಿಗೆ
ಇನ್ಯಾವಂದಿಗೂ ಸಹ ಅವನು ಜನ್ಮಭೂಮಿಯನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳ್ತದೆ ಪ್ರೇ. ಎಷ್ಟು ಅದ್ಭುತವಾದ ಮಾತನ್ನು ನೋಡಿ, ಎಷ್ಟು ಅದ್ಭುತವಾದ ಮಾತು ದೇವರು ಬರೆಸಿದ್ದಾರೆ ಪ್ರೇಯರಾದವರೇ. ಗಮನಿಸಿ, ನೀತಿವಂತರಾದರೆ ಪರದೇಶಕ್ಕೆ ಹೋಗ್ತಾರೆ ಪ್ರೇ. ನೀತಿವಂತನಾಗಿರಿ, ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ನಂಬಿಕೊಂಡು ದೇವರಿಗಾಗಿ ಸೇವೆ ಮಾಡಿಕೊಂಡು ಒಳ್ಳೆಯವನಾಗಿ ಜೀವಿಸಿದರೆ ಖಂಡಿತವಾಗ ಅವನು ಸತ್ತ ನಂತರ ನೀತಿವಂತನಾಗಿರೋ ಅವನು ಪರದೇಶಕ್ಕೆ ಹೋಗ್ತಾನೆ. ಅನೀತಿವಂತನಾಗಿದ್ದರೆ ನರಕಕ್ಕೆ ಹೋಗ್ತಾನೆ. ಇವನು ಭೂಮಿ ಮೇಲೆ ಬರೋದಕ್ಕೆ ಅವಕಾಶನೇ ಇಲ್ಲ. ಆದರೆ ಇವರು ಸತ್ತು ಹೋದರೂ ದೆವ್ವವಾಗಿ ಬರ್ತಾರೆ ಎಂದು ಹೇಳಿ ಹೇಳಿ ಜನರನ್ನು ಭಯ ಹುಡಿಸ್ತಾ ಇದ್ದಾರೆ. ನಮ್ಮ ಕ್ರೈಸ್ತ ಸಭೆಗಳಾಗಿರ್ಬೋದು, ಒಬ್ಬ ಮನುಷ್ಯ ಪೂಜಾರಿ ಆಗಿರ್ಬೋದು, ಇದನ್ನು ಹೇಳಿ ಹೇಳಿ ಮನುಷ್ಯನಿಗೆ ಭಯ ಹುಡಿಸ್ತಾ ಇದ್ದಾನೆ. ಯಾಕೆ? ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರನ, ಹಣವನ್ನು ಮಾಡೋದಕ್ಕೋಸ್ಕರನ, ಜನರನ್ನ ಮೋಸ ಮಾಡಿ ಅವ್ರ ಹತ್ರ ಏನು ಮಾಡ್ತಾರೆ, ಅನೇಕ ಹಣವನ್ನು ವಸೂಲಿ ಮಾಡೋದಕ್ಕೋಸ್ಕರ, ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಕುಟುಂಬಗಳನ್ನ ಕಟ್ಟಿಕೊಳ್ಳೋಕ್ಕೋಸ್ಕರನ. ದೇವ್ರ ಮಕ್ಕಳು ಆಲೋಚನೆ ಮಾಡಿರಿ. ದೆವ್ವಗಳನ್ನು ಬಿಡಿಸ್ತೀನಿ ಅಂತ ಹೇಳಿ ತುಂಬ ಹಣವನ್ನು ವಸೂಲಿ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಕಾಲದಲ್ಲಿ ಒಂದು ವೇಳೆ ನೀವು ಕೇಳ್ಬೋದು, ಯೇಸು ಕ್ರಿಸ್ತನ ಕಾಲದಲ್ಲಿ ದೆವ್ವಗಳನ್ನು ಬಿಡಿಸ್ತಿಲ್ವಾ, ಇವ್ರು ಯಾರು ಎಂದು ನೀವು ಕೇಳ್ಬೋದು. ಹಾಗಾದ್ರೆ ಯೇಸು ಕ್ರಿಸ್ತನ 1ನೇ ಶತಮಾನದಲ್ಲಿ ಬಂದ್ರಲ್ಲ, ಅವರು ದೆವ್ವಗಳನ್ನು ಬಿಡಿಸ್ತಿಲ್ವ, ಇವ್ರು ಯಾರು ಅದನ್ನು ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೂ ನಾನು ಹೇಳ್ತೀನಿ, ವಾಕ್ಯದ ಮೂಲಕ ಹೇಳ್ತೀನಿ ನೋಡ್ರಿ. ಕ್ರಿಸ್ತ ಪೂರ್ವದಲ್ಲಿ ಶೌಲನೆಂಬ ಅರಸನಿದ್ದಾನೆ. ಸಮುವೇಲ ಪ್ರವಾದಿ ಮರಣ ಹೊಂದಿದ್ದಾನೆ. ಮರಣ ಹೊಂದಿದ ನಂತರ ಸೌಲ ಏನು ಮಾಡಿದಾನೆ, ಕಣಿಗಳವರ ಬಳಿಗೆ ಹೋಗಿದ್ದಾನೆ. ಸಮುವೇಲನ ಮರಣ ಹೋದ್ಮೇಲೆ ಅವನೇನು ಮಾಡ್ತಾನೆ, ಈ ಒಂದು ಕ್ರಿಸ್ತ ಪೂರ್ವದಲ್ಲಿ ಸೌಲನು ಕಣಿಗಳವರ ಬಳಿಗೆ ಹೋಗಿದ್ದಾನೆ. ಹತ್ತಿರವಾಗಿ ಆಗಿನ ಕಾಲದಲ್ಲಿ ಇಂಥ ಜನರಿದ್ದರೆ, ಆಗಿನ ಕಾಲದಲ್ಲಿ ಇಂಥ ಜನರು ಇದ್ದಾರೆ. ದೇವರು ಕುತಂತ್ರ ಮಾಡುವವರು ಮೋಸ ಮಾಡುವವರು ಇದ್ದಾರೆ ಎಂದು ದೇವರು ಹೇಳ್ತಾರೆ. ಆಗಿನ ಕಾಲದ ಕ್ರಿಸ್ತ ಪೂರ್ವದಲ್ಲೇ ಕಣಿ ಹೇಳೋರು ಇದ್ರಂತೆ. ಈಗ ಇನ್ನೆಷ್ಟು ಜನ ಇರ್ಬೋದು ನೋಡ್ರಿ ನೀವು. ನೋಡಿ, 1 ಸಮುವೇಲ ಪುಸ್ತಕದಲ್ಲಿ ನೋಡುವಾಗ 28ನೇ ಅಧ್ಯಾಯದಲ್ಲಿ 28ರಿಂದ 11ರಿಂದ 28, 11, 12 ಓದುವಾಗ ನಿಮ್ಗೆ, ಆಗ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಸಮುವೇಲನು ಎಂದು ಉತ್ತರ ಕೊಟ್ಟಳು. ಆ ಸ್ತ್ರೀಯು ಸಮುವೇಲನನ್ನು ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನಿನ್ನನ್ನು ವಂಚಿಸಿದ್ದು ಏಕೆ, ನೀನು ಸೌಲನಲ್ಲವೋ ಅಂದಳು. ನೋಡ್ರಿ, ಇಲ್ಲಿ ಏನು ನಡೀತಾ ಇದೆ ನೋಡ್ರಿ. ಇಲ್ಲೊಬ್ಬ ಕಣಿಯುವಂಥ ಸ್ತ್ರೀ ಇದ್ದಾಳೆ. ಆ ಸ್ತ್ರೀಯ ಬಳಿಗೆ ಸೌಲನು ಹೋಗಿದ್ದಾನೆ. ಆ ಸೌಲನನ್ನ ಅವಳು ಏನು ಮಾಡ್ತಾಳೆ, ಅದನ್ನು ನೋಡಿ ಕೂಗೊಳ್ತಾಳೆ, ಹರ್ಚ್ಕೊಳ್ತಾ ಇದ್ದಾಳೆ. ನೋಡಲ್ಲಿ ಎನ್ನೇ ಹೇಳ್ತಾರೆ ದೇವಕ್ಕೆ, ಆ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕೆಂದು ಸಮುವೇಲನು ಎಂದು ಉತ್ತರ ಕೊಟ್ಟನು. ಆ ಸ್ತ್ರೀಯು ಸಮುವೇಲನನ್ನು ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನನ್ನು ವಂಚಿಸಿದ್ದೇಕೆ. ನೋಡಿ, ಅಲ್ಲಿ ಪರದೇಶಿಯಲ್ಲಿ ಏನು ಮಾಡ್ತಾರೆ, ಆ ಒಂದು ಪಾತಾಳದಲ್ಲಿ ಸಮುವೇಲನ ಅವಳು ನೋಡ್ತಾ ಇದ್ದಾಳೆ, ಕಣಿಗಳು ಅಂತವಳು. ಅದನ್ನು ನೋಡಿ ಇವಳು ಕೂಗುತ್ತಾ ಇದ್ದಾಳೆ. ಯಾಕೆ ನನ್ನ ವಂಚಿಸಿದೆ ಅಂತ ಸೌಲನಿಗೆ ಹೇಳ್ತಾ ಇದ್ದಾಳೆ ಪ್ರಿಯಳು. ಇಲ್ಲಿ ಫಿಲಿಸ್ಟರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೀತಾ ಇದೆ. ಫಿಲಿಸ್ಟರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೀತಾ ಇದೆ. ಅದನ್ನು ಇಸ್ರಾಯೇಲಿನಲ್ಲಿ ಪ್ರವಾದಿಗಳ ಬಳಿಯಲ್ಲಿ ಅರಸರು, ಅಧಿಕಾರಿಗಳು ವಿಚಾರ ಮಾಡ್ತಾ ಇದ್ದಾನೆ. ಆಗ ಏನು ಸಮುವೇಲನು ಸತ್ತು ಹೋಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಆ ಫಿಲಿಸ್ಟರು ಇಸ್ರಾಯೇಲರು ಯುದ್ಧ ನಡೆಯಕ್ಕೆ ಪ್ರಾರಂಭವಾಗಿದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸಮುವೇಲ ಪ್ರವಾದಿ ಸತ್ತು ಹೋಗಿದ್ದಾನೆ. ಆಗ ಏನು ಮಾಡಿದಾನೆ, ಆದರೆ ಕಣಿ ಹೇಳುವಂಥ ಸ್ತ್ರೀ ಹತ್ರ ಹೋಗಿದ್ದಾನೆ. ಯಾರು? ಕಣಿ ಹೇಳುವಂಥ ಶಾಸ್ತ್ರ ಹೇಳುವಂಥ ಬಳಿಗೆ ಈ ಸೌಲನು ಹೋಗಿದ್ದಾನೆ. ನೋಡಿ, 2ನೇ ಅಧ್ಯಾಯ 6ನೇ ವಚನ ನೋಡ್ರಿ. 2ನೇ ಅಧ್ಯಾಯ 1 ಸಮುವೇಲ 2ನೇ ಅಧ್ಯಾಯ 6ನೇ ವಚನ ನೋಡ್ರಿ. ದಯಮಾಡಿ ಗಮನಿಸಿರಿ ನಾನು ಹೇಳುವಂಥ ವಾಕ್ಯ. ಯೆಹೋವನು ಸಾಯಿಸುವನು, ಬದುಕಿಸುವನು, ಪಾತಾಳದಲ್ಲಿ ದಬ್ಬುವನು, ಮೇಲಕ್ಕೆ ಬರಮಾಡುವವನು ಆತನೇ. ಯೆಹೋವನೇ ಸಾಯಿಸುವನು, ಬದುಕಿಸುವನು, ಪಾತಾಳದಲ್ಲಿ ದಬ್ಬುವನು, ಮೇಲಕ್ಕೆ ಬರಮಾಡುವನು ಆತನೇ. ಇಲ್ಲಿ ನೋಡುವಾಗ ಬದುಕಿಸಬೇಕಾದರೂ ಸಾಯಿಸಬೇಕಾದ್ರೂ ದೇವರೇ ಕಾರಣ. ದೇವರೇ ಕಾರಣ. ಇಲ್ಲಿ ಪರದೇಶದಲ್ಲಿ ಇರುವ ಆತ್ಮಗಳು ಭೂಮಿಗೆ ಬಂದರೆ ಅಂದರೆ ಒಂದು ಕಾರಣ ಇರ್ತದೆ. ಸತ್ತೋದಂಥ ಒಂದು ವೇಳೆ ಪರದೇಶಿಗಳ ನೀತಿವಂತರು ಭೂಮಿ ಮೇಲೆ ಬಂದವರಂದ್ರೆ ಒಂದು ಕಾರಣ ಇದೆ. ಒಂದು ಕಾರಣ ಇದೆ. ಯಾಕಂದ್ರೆ ಯೇಸು ಹತ್ತಿರ ಎಲಿಯ, ಮೋಸೆ ಬರ್ತಾರೆ. ಮೋಸೆ ಪ್ರಾರ್ಥನೆ ಮಾಡುವಾಗ ಎಲಿಯನು ಮೋಸೆನೂ ಬರ್ತಾರೆ.
ಅದೇ ರೀತಿ ಅಲ್ಲಿ ನೋಡುವಾಗ ಅದೇ ರೀತಿ ನೋಡಿ ಮೋಸೆ ಮತ್ತು ಎಲಿಯನ್ನು ಬರ್ತಾ ಇದ್ರೆ ಆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಮೋಸೆ ಮತ್ತು ಎಲಿಯನ್ನ ಬರುವುದನ್ನ ಅದನ್ನ ಶಿಷ್ಯರು ನೋಡ್ತಾ ಇದ್ದಾರೆ ದೇವರ ಮಕ್ಕಳೇ. ಅದೇ ರೀತಿ ಸತ್ತ ಜನರು ಯೇಸು ಮರಣವನ್ನು ಅನುಭವಿಸಿದಾಗ ಕೆಲವರು ಆತ್ಮಗಳು ಭೂಮಿ ಮೇಲೆ ಬಂದಿದ್ದಾರೆ. ಯೇಸು ಕ್ರಿಸ್ತನ ಸತ್ತೋದ್ರ ಸಿಲುಬೆ ಮೇಲೆ ಆಗ ಎಷ್ಟೋ ಜನರು ಭೂಮಿ ಮೇಲೆ ಎದ್ದಿದ್ದಾರೆ, ಸಾವಗೊಳ್ತಾರೆ. ನೋಡಿರಿ ದೇವ್ರ ಮಕ್ಕಳೇ, ಬೇಕಾದ್ರೆ ಅಲ್ಲಿ ನೋಡಿ ಮತ್ತೊಂದು ಬರೋ ಸುವಾರ್ತೆ 27:47 ಓದೋಣ. 49 54 ಗಂಟೆ ಓದೋಣ. ಇಲ್ಲಿ ನೋಡಿ ದೇವರ ವಾಕ್ಯ ಏನು ಹೇಳ್ತಾ ಇದೆ 49 ಎಲಿಯನು ಬಂದು ಅವನನ್ನು ರಕ್ಷಿಸುವನು ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರು ಹರಿಯಿತು, 2 ಭಾಗವಾಯಿತು. ಭೂಮಿ ಅರಿತು, ಬಂಡೆಗಳು ಸಿಡಿದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ನೋಡಿ, ನೀತಿವಂತರ ಆತ್ಮಗಳು ಕೆಲವು ಸಮಯದಲ್ಲಿ ಈ ಭೂಮಿ ಮೇಲೆ ಬಂದಿದೆ. ನೋಡಿ, ಅನೇಕ ಭಕ್ತರು ಎದ್ದು ಬಂದಿದ್ದಾರೆ. ಸತ್ತವರು ಅನೀತಿವಂತರು ಪಾತಾಳದಲ್ಲಿ, ನೀತಿವಂತರು ಪರದೇಶಿದ್ದಾರೆ. ಅನೀತಿವಂತರು ಪಾತಾಳದಿದ್ದಾರೆ, ನೀತಿವಂತರು ಪರದೇಶಿದ್ದಾರೆ. ಇವರು ಯೇಸು ಕ್ರಿಸ್ತನು ಸತ್ತಾಗ ಇವರ ಆತ್ಮ ಕೆಲವರು ಭೂಮಿ ಮೇಲೆ ಬಂದಿದ್ದಾರೆ. ದೇವರ ಮಕ್ಕಳೇ, ಇಲ್ಲಿ ಪರದೇಶಿರುವವರು ದೇವರ ಮೂಲಕ ಭೂಮಿ ಮೇಲೆ ಬಂದಿದ್ದಾರೆ. ಪರದೇಶಿರುವರು ದೇವರ ಮೂಲಕ ದೇವರು ಅವರು ಬಾ ಅಂತ ಹೇಳ್ತಾ ಬಂದಿದ್ದಾರೆ. ಅದಕ್ಕೊಂದು ಕಾರಣ ಇದೆ. ಇವರು ಭಕ್ತರು ದೆವ್ವವಾಗಿ ಬಂದಿಲ್ಲ. ಇವರು ಯಾವುದೇ ರೀತಿ ಭೂಮಿ ಮೇಲೆ ಬಂದವರು ದೆವ್ವವಾಗಿ ಬಂದಿಲ್ಲ, ಇವರು ಭಕ್ತರಾಗಿ ಬಂದಿದ್ದಾರೆ. ನರಕಕ್ಕೆ ಹೋಗುವ ಒಬ್ಬರು ಬಂದಿಲ್ಲ, ನರಕಕ್ಕೆ ಹೋಗುವಂಥ ಒಬ್ಬರು ಸಹ ಬಂದಿಲ್ಲ. ನರಕಕ್ಕೆ ಹೋಗಿದಂಥ ಆತ್ಮ ಒಬ್ಬರು ಭೂಮಿ ಮೇಲೆ ಬಂದಿಲ್ಲ. ನೀತಿವಂತರು ಬಂದು ಪುನಃ ಹೋಗಿದ್ದಾರೆ. ನೀತಿವಂತರು ಭೂಮಿ ಮೇಲೆ ಬಂದು ಪುನಃ ಏನು ಮಾಡಿದ್ದಾರೆ, ಇರುಳಿದ ಸ್ಥಳಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ಯೇಸುನ ಕಾಲದಲ್ಲಿ ದೆವ್ವಗಳು ಬಂದಿಲ್ವಾ ಅಂದರೆ ನೀವು ನನ್ನ ಕೇಳ್ಬೋದು. ನೋಡಿ ದೇವರ ಮಕ್ಕಳೇ, 1 ಸಮುವೇಲ 16-14 ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸಿದಿಂದ ನೋಡಿ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸಿದಿಂದ. ನೋಡು, ಯೆಹೋವನ ಆತ್ಮವು ದೇವರೇ ಕಳಿಸಿದ್ದಾನೆ. ಯೆಹೋವನ ಆತ್ಮವು ಆ ಒಂದು ದೇವರೇ ನೋಡುವಾಗ ಇಲ್ಲಿ ನೋಡು, ಸೌಲನ ಮೇಲೆ ಒಂದು ಪೀಡೆ ಬಂದಿದೆ, ದುರಾತ್ಮ ಬಂದಿದೆ. ದೇವರಿಂದ ದುರಾತ್ಮ ಬಂದಿರ್ತದೆ. ಅದು ಎಲ್ಲಿಂದ ಬಂದಿದ್ದು? ಇವನು ಸತ್ತವರು ದೆವ್ವವಾಗಿ ಬಂದಿದ್ದಾರೆ ಅಂತಾನೆ. ಇಲ್ಲಿ ನೋಡಿ ದೇವ್ರ ವಾಕ್ಯ ಏನು ಹೇಳ್ತದೆ, ಆಲೋಚನೆ ಮಾಡಿರಿ. ಆಲೋಚನೆ ಮಾಡೋದಾದ್ರೆ ಗೊತ್ತಾಗ್ತದೆ. ಯೆಹೋವನ ಆತ್ಮವು ಸೌಲನ್ನು ಬಿಟ್ಟು ಹೋಯಿತು. ಯೆಹೋವನು ಕಳಿಸಿದ ದುರಾತ್ಮವು ಬಂದು, ದೇವರೇ ಕಳಿಸಿದ್ದಾನೆ ದುರಾತ್ಮನನ್ನ. ಅದು ಎಲ್ಲಿಂದ ಬಂದಿದೆ? ಇವನು ಸತ್ತವರು ದೆವ್ವವಾಗಿ ಬಂದಿದ್ದಾನೆ ಅಂತಾರಲ್ಲ, ಇವರು ಸತ್ತವರು ದೆವ್ವಾಗಿ ಬಂದಿದ್ದಾರೆ ಅಂತಾರೆ. ಇದು ಗೊತ್ತಾ? ಆಗಬೇಕಾದ್ರೆ ಕ್ರಿಸ್ತ ಪೂರ್ವದಲ್ಲಿ ಸೌಲನ ಹತ್ರ ದುರಾತ್ಮ ಬಂದಿದೆ. ಇದು ಬರಬೇಕಾದ್ರೆ ದೇವರ ಅನುಮತಿಯಿಂದ ಬರಬೇಕು. ದೇವರ ಅನುಮತಿ ಇಲ್ಲದೆ ಬರೋಕ್ಕಾಗಲ್ಲ ದೇವ್ರ ಮಕ್ಕಳೇ. ನೋಡಿ, 1 ಸಮುವೇಲ ಪುಸ್ತಕ ಅದೇ 18ನೇ ಅಧ್ಯಾಯದಲ್ಲಿ ನೋಡ್ರಿ, 6ನೇ ವಚನದಿಂದ ಓದಿಕೊಳ್ಳೋಣ. ದಾವೀದನು ಫಿಲಿಸ್ಟಿನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನ್ನು ಎದುರುಗೊಂಡು ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ ಅವನು ದಾವೀದನು 10,000 ಕಟ್ಟಲೆಯಾಗಿ ಕೊಂದನು ಎಂದು ನಾನು 1000 ಗಟ್ಟಲೆಯಾಗಿ ಕೊಂದೆ ಎಂದು ಆಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಆಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟು, ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಿದ್ದರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಹೋಗಿ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ದಾವೀದನು ಕ್ರಮದ ಪ್ರಕಾರ ಕಿನ್ನೀರನ್ನು ಬಾರಿಸ್ತಿದ್ದನು. ಆಗ ಸೌಲನು ದಾವೀದನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯಬೇಕೆಂದುಕೊಂಡು ಈಟಿಯನ್ನು ಎಸೆದನು. ದಾವೀದನು 2 ಸಾರಿ ತಪ್ಪಿಸಿಕೊಂಡನು. ನೋಡಿ ಯಾವಾಗ ಸೈತಾನ ದೇವರಿಂದ ಕಳಿಸಲ್ಪಟ್ಟಿದೆ ದುರಾತ್ಮ,
ಆಗ ಆ ದುರಾತ್ಮ ಬಂದಾಗ ಇವ್ರು ಏನು ಮಾಡ್ತಾನೆ ಅಂತ ವಿಚಿತ್ರವಾಗಿ ಕೂಕೊಳ್ತಾ ಇದ್ದಾನೆ, ವಿಚಿತ್ರವಾಗಿ ಕೂಕೊಳ್ತಾ ಇದ್ದಾನೆ. ಮತ್ತೆ ಅವನು ಏನು ಮಾಡ್ತಾನೆ, ದೇವರ ಮಗನಾದಂಥ ಆ ದಾವೀದನನ್ನು ಕೊಲ್ಲಬೇಕಂತ ಬರ್ತಾನೆ. ಒಟ್ಟಿನಲ್ಲಿ ದಾವೀದನನ್ನು ಕೊಂದಾಕಬೇಕು ಅಷ್ಟೇ, ಒಟ್ಟಿನಲ್ಲಿ ದಾವೀದನನ್ನು ಕೊಂದಾಕಬೇಕು ಸೌಲನ ಒಳಗಿರುವಂಥ ದುರಾತ್ಮ ಎಂದು ಇಲ್ಲಿ ನೋಡುವಾಗ ಬರೀ ದೇವರು ಹೇಳಿದನ್ನು ಯಾಕಂದರೆ ಇವನು ಏನು ಮಾಡ್ತಾನೆ, ದೇವರು ಹೇಳೋದನ್ನು ಮಾಡದೆ ನೀನು ಇಷ್ಟ ಬಂದಾಗ ನೋಡ್ಕೊಂಡಿದ್ದೆ. ಯಾಕಂದರೆ ಈ ಸೌಲನು ದೇವರು ಹೇಳೋದನ್ನ ಮಾಡದೆ ಇವನು ಇಷ್ಟು ಬಂದಾಗ ನಡ್ಕೊಂಡಿದ್ದಾನೆ. ಆಗ ದುರಾತ್ಮ ಬಂದಿದೆ. ಆಗ ದಾವೀದನ ನೋಡಿ ಆ ಕೋಪ ದುರಾತ್ಮನಿಗೆ ಅದು ಮನೆಯಲ್ಲಿ ಕೂಗಾಡ್ತದೆ, ಅದು ಮನೆಯಲ್ಲೆಲ್ಲ ಕೂಗಾಡ್ತಾ ಇದೆ. ಇದು ದೇವರ ಅನುಮತಿಯಿಂದ ಬಂದಿದೆ ಅದಕ್ಕೆ ಇವನು ಯಾರು ಇವನು ಈ ದುರಾತ್ಮ ಯಾರು? ಆತನೇ ಸೈತಾನನ ದೂತರು, ಸೈತಾನನ ದೂತರು ಇವರು. ದುರಾತ್ಮ ಸೈತಾನನ ದೂತರು ಇವ. ಯಾಕಂದರೆ ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ನೋಡ್ರಿ 12ನೇ ಅಧ್ಯಾಯ 7ನೇ ವಚನ ನೋಡುವಾಗ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ ನೋಡುವಾಗ, ಪರಲೋಕದಲ್ಲಿ ಯುದ್ಧವು ನಡೆಯಿತು, ಮಿಕಾಯೇಲನು ಅವನ ದೂತರು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಇಲ್ಲಿ ಪ್ರಪಂಚ ಉಂಟಾಗ ಮುಂಚಿತವಾಗಿ ಸೈತಾನನು ಅಲ್ಲಿ ಏನು ಮಾಡಿ ಯುದ್ಧ ಮಾಡಿದ್ದಾನೆ. ಆ ಯುದ್ಧದಲ್ಲಿ ಸೋತು ಹೋಗಿದ್ದಾನೆ. ಸೋತು ಹೋದಾಗ ಪರಲೋಕದಿಂದ ಬಿದ್ದು ಅವನು ದೆವ್ವವಾಗಿ ಮಾರ್ಪಟ್ಟಿದ್ದಾನೆ. ದೇವ್ರ ಮಕ್ಕಳೇ, ಅವನು ಮತ್ತು ಅವನ ದೂತರು ಬಿದ್ದು ಹೋಗಿದ್ದಾರೆ. ಬಿದ್ದು ಹೋಗಿ ಏನು ಮಾಡ್ತಾನೆ, ಅನೇಕ ಜನರನ್ನು ನಾಶ ಮಾಡಬೇಕಂತ ಪ್ರಯತ್ನ ಪಡ್ತದೆ. ನಾನು ನೋಡಿ ಪ್ರಕಟಣೆ ಗ್ರಂಥ ಅದೇ 12ನೇ ಅಧ್ಯಾಯ 12ನೇ ವಚನ ನೋಡ್ರಿ, ಏನಂತದೆ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿ ಏನು ಹೇಳಲಿ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರೊಳನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಅವನ ಕಾಲ ಸಮಯ ಸ್ವಲ್ಪ ಪ್ರೇರೆ, ಅದರಿಂದ ಅವನು ಮಹಾರೌದ್ರೊಳನಾಗಿದ್ದಾನೆ. ಅದಕ್ಕೆ ಏನಾದರೆ ಸಮುದ್ರವೇ ಭೂಮಿ ಅಂದರೆ, ಸಮುದ್ರ ಭೂಮಿ ಅಂದರೆ ಸಮುದ್ರ ಕೇಳ್ತಲ್ಲ, ಇಲ್ಲಿ ಸಮುದ್ರ ಎಂದಾಗ ಈ ಭೂಮಿನಲ್ಲಿರೋದು ಎಲ್ಲ ಜನರು ನಾವು ವಾಸ ಮಾಡ್ತಾರಂಥವ್ರಿಗೆ ಇಲ್ಲಿ ಹೋಲಿಸಿದ್ದಾನೆ ದೇವರು. ಪರಲೋಕವೆಂದರೆ ಪರಲೋಕದಲ್ಲಿ ಹರ್ಷಿಸಿ ಅಂತ ಹೇಳ್ತಿದ್ದಾರೆ. ಪರಲೋಕದಲ್ಲಿರುವಂಥ ದೇವದೂತರ ಹರ್ಷಿಸಿ ಅಂತ ಇದ್ರ ಅರ್ಥ. ದೇವರ ಮಕ್ಕಳೇ, ಇಲ್ಲಿ ಏನಾಗಿದೆ, ಭೂಮಿ ಮೇಲೆ ದುರಾತ್ಮಗಳು ಬಂದಿವೆ. ಭೂಮಿಯಲ್ಲಿ ಭಕ್ತರು ದೇವರ ಮಾರ್ಗವನ್ನು ಬಿಟ್ಟು ಹೋದಾಗ ದೇವರು ಅವನನ್ನು ಸೈತಾನ ಒಪ್ಪಿಸ್ತಾನೆ. ಯಾವ ಭಕ್ತನಾದರೂ ಸಹ ಭೂಮಿ ಮೇಲೆ ದೇವರ ಮಾರ್ಗವನ್ನು ಬಿಟ್ಟು ಪಾಪದ ಕೆಲಸವನ್ನು ಮಾಡುವಾಗ, ಹೊಲಸಾದ ಕಾರ್ಯಗಳನ್ನು ಮಾಡುವಾಗ ದೇವರ ಅನುಮತಿ ಕೊಡ್ತಾನೆ ಅವನೊಳಗೆ ಸೈತಾನನ ವಾಸ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಸೌಲನ ಪರಿಸ್ಥಿತಿ ಆಗಿದೆ. ದೇವ್ರ ಮಕ್ಕಳೇ, ಆಲೋಚನೆ ಮಾಡ್ರಿ. ದೇವ್ರಿಗೆ ಏನಾದರೂ ಮಾಡ್ಕೋ ಅಂತ ದೇವರು ಒಪ್ಪಿಸಿಬಿಡ್ತಾರೆ. ಸೈತಾನಿಗೆ ಏನಾದರೂ ಮಾಡ್ಕೊಂತ ಏನು ಮಾಡ್ತಾರೆ, ಒಪ್ಪಿಸಿ ಬಿಡ್ತಾರೆ. ದೇವ್ರ ಮಕ್ಕಳೇ, ನೀನು ತಪ್ಪನ್ನು ಒಪ್ಪಿಕೊಂಡು ಬಂದಾಗ ದೇವರು ಖಂಡಿತವಾಗಿ ನೀನು ಕಾಪಾಡ್ತಾನೆ. ದೇವರೇ, ಇನ್ನೊಂದ್ಸರಿ ನೀನು ಈ ಪಾಪ ಮಾಡಲ್ಲ, ಇನ್ನೊಂದ್ಸರಿ ವ್ಯಭಿಚಾರ ಮಾಡಲ್ಲ, ಇನ್ನೊಂದ್ಸರಿ ಮೋಸ ಮಾಡಲ್ಲ, ಇನ್ನೊಂದ್ಸರಿ ಸುಳ್ಳು ಬೋಧನೆಗಳನ್ನ ಮಾಡಲ್ಲ ಅಂತ ನೀನು ಒಪ್ಪಿಕೊಂಡು ಮನಸ್ಸಾಂತರ ಹೊತ್ತುಕೊಂಡು ದೇವ್ರ ಕಡೆ ಬಂದರೆ ಖಂಡಿತ ದೇವರು ನಿನ್ನ ಕ್ಷಮಿಸ್ತಾನೆ. ಯಾಕಂದ್ರೆ ಇಲ್ಲಿ ನೋಡಿ, ದೇವರು ವಾಕ್ಯ ಹೇಳ್ತದೆ, ದೇವರೇ ದುರಾತ್ಮ ಒಪ್ಪಿಸ್ತಾನಂತೆ. 1ನೇ ಶತಮಾನದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ರೋಮಾಪುರದವರ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ ಓದಿ. 1ನೇ ಅಧ್ಯಾಯ 26ನೇ ವಚನ ಅಂದ್ಕೊಳ್ಳೋಣ. ರೋಮಾಪುರದವರ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನವನ್ನು ನಾವು ದಯಮಾಡಿ ಓದಿಕೊಳ್ಳೋಣ. 1ನೇ ಅಧ್ಯಾಯ 26ರಿಂದ ನಾವು ದಯಮಾಡಿ ಓದಿಕೊಳ್ಳೋಣ. ದಯಮಾಡಿ ಬೈಬಲ್ನ ತೆಗೆದು ಓದಿರಿ. 1ನೇ ಅಧ್ಯಾಯ 26. ಅವರು ಇಂಥದನ್ನು ಮಾಡಿದ್ರಿಂದ ದೇವರು ಅವರನ್ನು ಕೇವಲ ಶುಚಿವಾದ ಕಾಮವಿಲಾಸಕ್ಕೆ ಒಪ್ಪಿಸನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕದ ಭೋಗಗಳನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು ಅನುಸರಿಸರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ನೋಡಿ ಏನು ಹೇಳ್ತದೆ ದೇವರ ವಾಕ್ಯ. ಇದಲ್ಲದೆ ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದ್ರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ದೇವರ ಒಪ್ಪಿಸಿದಂತೆ ದೇವರ ಕೆಲಸವನ್ನು ಬಿಟ್ಟು, ದೇವರ ಕಾರ್ಯಗಳನ್ನು ಬಿಟ್ಟು ಯಾವಾಗ ನಾವು ಮೋಸದಲ್ಲಿ ಜೀವಿಸ್ತಾ ಇದ್ದಾಗ ಸೈತಾನನಿಗೆ ಒಪ್ಪಿಸ್ತಾನೆ ದೇವರು. ಅನಿಷ್ಟವಾದ ಕಾರ್ಯಗಳು ಒಪ್ಪಿಸ್ತಾನಂತೆ. ಇಲ್ಲಿ ಪೌಲನ ಮೂಲಕ ದೇವರು ಹೇಳ್ತಿದ್ದಾರೆ. ದೇವ್ರ ಮಕ್ಕಳೇ,
ದುರಾತ್ಮನಿಗೆ ಒಪ್ಪಿಸ್ತಾರೆ, ಸೈತಾನಿಗೆ ಒಪ್ಪಿಸ್ತಾರಂತೆ. ನೋಡಿ ತೆಸಲೋನಿಕ 1 ಪುಸ್ತಕ 2ನೇ ಅಧ್ಯಾಯ ನೋಡ್ರಿ. 2ನೇ ಅಧ್ಯಾಯ 1 ತೆಸಲೋನಿಕ 2ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. ಭಾಳ ಅದ್ಭುತವಾದಂಥ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡೋಣ. 1 ತೆಸಲೋನಿಕ 2ನೇ ಅಧ್ಯಾಯ 9ನೇ ವಚನವನ್ನು ದಯಮಾಡಿ ನಾವು ನೋಡಿಕೊಳ್ಳೋಣ. 2 ತೆಸಲೋನಿಕ ಅಲ್ಲಿ 2ನೇ ಅಧ್ಯಾಯ 9ನೇ ವಚನದಿಂದ ನಾವು ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. ದೇವರ ಮಕ್ಕಳೇ, ಆ ಅಧರ್ಮ ಸ್ವರೂಪನು ಪ್ರತ್ಯೇಕಿಸುವುದು ಸೈತಾನನ ಮಾಟಗನುಸಾರವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯಗಳ, ಸೂಚಿ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಇವುಗಳಿಂದ ದುರ್ನೀತಿ ಎಲ್ಲ ವಂಚನೆಯನ್ನು ಕೂಡಿ ನಾಶನ ಮಾಡಲಿರೋರಿಗೋಸ್ಕರ ಸಂಭವಿಸುವುದು. ನೋಡಿ, ನಾಶನ ಇರೋರಿಗೋಸ್ಕರ ಅದು ಸಂಭವಿಸಿದಂತೆ. ನೋಡಿ, ಎಷ್ಟು ಅದ್ಭುತವಾದಂಥ ಮಾತನಲ್ಲಿ ಪೌಲನ ಮೂಲಕ ದೇವರು ಹೇಳ್ತಾ ಇದ್ದಾರೆ ನೋಡ್ರಿ. ಪೌಲನ ಮೂಲಕವಾಗಿ ಕ್ರಿಸ್ತ ಶಕದಲ್ಲಿ ನೋಡುವಾಗ 1ನೇ ಶತಮಾನದಲ್ಲಿ ನಾವು ನೋಡ್ತೀವಿ. ಇಲ್ಲಿ ಪೌಲನ ಮೂಲಕವಾಗಿ ದೇವರು ಏನು ಮಾಡ್ತಾರೆ, ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಅಧರ್ಮ ಸ್ವರೂಪನು 10ನೇ ವಚನದಿಂದ ನೋಡುವಾಗ ಅವರು ಸತ್ಯದ ಮೇಲೆ ಪ್ರೀತಿ ನೀಡಿದ ಕಾರಣದಿಂದ ರಕ್ಷಣೆಯನ್ನು ಹೊಂದಲಾರದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ಮಾಡುವ ಭ್ರಮೆಯನ್ನು ಅವರಿಗೆ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಕೊಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಒಳಗಾಗ್ತಾರಂತ ದೇವ್ರ ಮಕ್ಕಳೇ. ಇಲ್ಲಿ ಇವೆಲ್ಲವೂ ದುರಾತ್ಮಗಳು. ನೋಡಿ, ಮಾರ್ಕನ ಬರೋ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದೋದಾದರೆ ಅಲ್ಲಿ 1ನೇ ಶತಮಾನದಲ್ಲಿ ದೆವ್ವ ಎಲ್ಲಿರ್ತದೆ ಗೊತ್ತಪ್ರೆ? ದೆವ್ವಗಳು ಎಲ್ಲಿರ್ತದೆ ಗೊತ್ತಾ? ನೋಡಿ, ಮಾರ್ಕನ ಬರೋ ಸುವಾರ್ತೆ 5ನೇ ಅಧ್ಯಾಯ ನಾವು 1ನೇ ವಚನದಿಂದ ನೀವು ಓದೋದ್ರಲ್ಲಿ ಗೊತ್ತಾಗ್ತದೆ ದೆವ್ವಗಳು ಎಲ್ಲಿರ್ತವೆ ಎಂಬುದಾಗಿ. ನೋಡ್ರಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ ಅದರಲ್ಲಿ ನಾವು 1ರಿಂದ ನಾವು ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸಲೇಮಿಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದವಿಡನೊಬ್ಬನು ಸಮಾಧಿ ಗವಿಗಳಿಂದ ಆತನಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಯೇ ವಾಸಸ್ಥಳವಾಗಿದ್ದವು. ಅವನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಳಿಗಳನ್ನು ಕಟ್ಟಿದರು. ಅವನು ಸರಪಣಿಯನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನು ಆ ತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯವೂ ಹಗಲು ರಾತ್ರಿ ಹಗಲು ಸಮಾಧಿಗಳ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುವ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ನೋಡಿ ದೇವ್ರ ವಾಕ್ಯ ಹೇಳ್ತದೆ ಇಲ್ಲಿ ದೆವ್ವ ಹಿಡಿದವನ ಪರಿಸ್ಥಿತಿ ಹೇಗಿರ್ತದೆ ನೋಡಿ ದೆವ್ವ ಎಲ್ಲೋ ವಾಸವಾಗುತ್ತದೆ. ಆತನು ಹಗಲು ರಾತ್ರಿ ಸಮಾಧಿಯಲ್ಲಿದ್ದಾನೆ ಅವನಿಗೆ ಬಟ್ಟೆಗಳಿಲ್ಲ. ಆತ ತನ್ನ ಮೈಯನ್ನ ಕಲ್ಲಿಂದ ಜಜ್ಕೊಳ್ತಾ ಇದ್ದಾನೆ. 1ನೇ ಶತಮಾನದಲ್ಲಿ ದೆವ್ವ ಏನಿರ್ತದೆ ಗೊತ್ತಾ? ಈಗಿನ ಕಾಲದಲ್ಲಿ ಚರ್ಚಲ್ಲಿದೆ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಚರ್ಚಲ್ಲಿದೆ ದೆವ್ವ. ಚರ್ಚೊಳಗೆ ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ. ಇಲ್ಲಿ ನೋಡುವಾಗ ಈಗಿನ ಕಾಲ 1ನೇ ಶತಮಾನದಲ್ಲಿ ದೆವ್ವ ಎಲ್ಲಿದೆ? ಸಮಾಧಿಲಿದೆ. ಅದು ಹಗಲು ರಾತ್ರಿ ಅಲ್ಲಿ ಮಲಿಕೊಳ್ತಾ ಇದೆ, ಹಗಲು ರಾತ್ರಿ. ಅದು ಈಗಿನ ಕಾಲದಲ್ಲಿ ಚರ್ಚ್ನಲ್ಲಿ ಇವರು ನಾಟಕ ಅಂದಿದ್ದಾರೆ. ಒಂದು ವೇಳೆ ರೋಗ ಇದೆಯಾ, ಹಾಸ್ಪಿಟ್ಲಿಗೆ ಹೋಗು, ಅಲ್ಲಿ ಔಷಧಿ ಕೊಡ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಾಟಕ ಮಾಡ್ತಾರೆ ದೇವ್ರ ಮಕ್ಕಳೇ. ಮಾತ್ರೆ ತೆಗೆದುಕೊಂಡ್ರೆ ಖಂಡಿತವಾಗಿ ಆರೋಗ್ಯವಾಗ್ತದೆ. ಒಂದು ತಲೆನೋವಿದ್ರೆ ಮಾತ್ರೆ ತಗೊಂಡ್ರೆ ಸರಿ ಆಗ್ತದೆ. ಹೊಟ್ಟೆ ನೋವಿದ್ರೆ ಒಂದು ವೇಳೆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಆಗ್ತದೆ. 1ನೇ ಶತಮಾನ ದೆವ್ವ ಹೇಗಿದೆ ನೋಡಿ. ಅದು ದೇವರ ಅನುಮತಿಯಿಂದ ದೇವರ ಜ್ಞಾನ ತಿಳಿಸೋದಕ್ಕೆ ಮತ್ತು ದೇವರ ಗ್ರಂಥವನ್ನು ಬರೆಸೋದಕ್ಕೆ ದೇವರ ದುರಾತ್ಮಗಳಿಗೆ ಏನಾಗಿದೆ, ಅದೇನಾಗಿದೆ, ದೇವರ ಗ್ರಂಥ ಗೊತ್ತಾಗಬಾರ್ದು ದೇವ್ರ ಮಕ್ಕಳಿಗೆ. ಸತ್ಯವೇದದಲ್ಲಿ ಸತ್ಯ ಗೊತ್ತಾಗಬಾರ್ದು.
ದುರಾತ್ಮಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಸೈತಾನಿಗೆ ದೇವರು ಅನುಮತಿ ಕೊಟ್ಟಿದ್ದಾರೆ. ಅನುಮತಿಯನ್ನು ಪಡ್ಕೊಂಬಂದಿದ್ದಾನೆ ಸೈತಾನನು. ಯಾಕಂದರೆ ಯಾವುದೇ ರೀತಿಯವರಿಗೆ ದೇವರ ಮಹಾಜ್ಞಾನ ತಿಳಿಯೋದಕ್ಕೆ ಮತ್ತು ದೇವರ ಗ್ರಂಥವನ್ನು ಓದೋಕ್ಕೆ ಗೊತ್ತಾಗಬಾರ್ದು, ಓದಿದ್ರು ಗೊತ್ತಾಗಬಾರ್ದು ಅವ್ರಿಗೆ. ಆ ರೀತಿ ಮಾಡಿದ ಯೇಸುವಿನ ಕಾಲದಲ್ಲಿ ಯೇಸು ಬಿಡಿಸಿದರೆ, ಪೌಲನ ಕಾಲದಲ್ಲಿ ಸೈತಾನ ಬಿಡಿಸಿದ, ದೇವಗಳನ್ನ ಬಿಡಿಸಿದಾನೆ. ಅಪೊಸ್ತಲರ ಕಾಲದಲ್ಲಿಯೂ ಸಹ ಬೆಳೆಸಿದ್ದಾರೆ ದೇವಗಳನ್ನ, ಖಂಡಿತ ಬಿಡಿಸಿದ್ದಾರೆ. ಅದೇ ಆ ದೆವ್ವ ಯಾವುದು? ಸತ್ತವರು ದೆವ್ವವಾಗಿ ಬರಲ್ಲ ಆ ದೆವ್ವ ಯಾವುದಂದರೆ, ಆತನು ಈ ಭೂಮಿ ಆಕಾಶ ಉಂಟು ಮುಂಚಿತವಾಗಿ ಪರಲೋಕದ ಒಂದು ದೊಡ್ಡ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಸೈತಾನ ಸೋತು ಹೋಗಿದ್ದಾನೆ. ಆ ಸೋತು ಹೋದಾಗ ಅವನ ದೂತರು ಸಹ ಕೆಳಗೆ ಬಿದ್ದಿದ್ದಾರೆ. ಇವರೆಲ್ಲರೂ ಈ ಲೋಕದಲ್ಲಿ ದೆವ್ವವಾಗಿ ಮಾರ್ಪಟ್ಟು ಏನು ಮಾಡ್ತಾರೆ, ಅನೇಕರನ್ನ ದೇವರ ಬಳಿಗೆ ಹೋಗದಂತೆ ಈ ಒಂದು ಅಪವಾದ ನಂಬಿಕೆಯನ್ನು ತಂದು ಸೈತಾನ ಎಲ್ಲರಿಗೂ ಏನು ಮಾಡ್ತಾನೆ, ಅವನು ಹಾಳು ಮಾಡ್ತಾನೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಸಹ ಬೆಳೆಸಿದ್ದಾರೆ ದೇವುಗಳನ್ನ, ಅಪೊಸ್ತಲರು ಬೆಳೆಸಿದ್ದಾರೆ ದೇವುಗಳನ್ನ. ಯಾಕಂದರೆ ಸಂಪೂರ್ಣವಾದ ನಂತರ ದುರಾತ್ಮಗಳು ಕೊಟ್ಟಿರುವ ಅನುಮತಿಯನ್ನು ದೇವರು ನಿಲ್ಲಿಸಿದ್ದಾನೆ ಸಂಪೂರ್ಣವಾದ ಆದಾಗ ದೇವರು ಏನು ಮಾಡಿದ್ದಾನೆ, ಆ ಅನುಮತಿನ ನಿಲ್ಲಿಸಿದ್ದಾನೆ. ಈಗ ಏನು ಅನುಮತಿ? ಸರ್ವ ಮಾನವರನ್ನು ಮರಣ ಮಾಡುವುದು. ಈ ದೆವ್ವ ಬಿಡಿಸುವ ಅಧಿಕಾರವನ್ನೇ ನಿಲ್ಲಿಸಿದ್ದಾನೆ ದೇವರು 1ನೇ ಶತಮಾನದಲ್ಲಿ. ಯಾಕಂದರೆ ಸಂಪೂರ್ಣವಾದ ಜ್ಞಾನ ಬಂದಿದೆ, ಸಂಪೂರ್ಣವಾದ ಜ್ಞಾನ ಬಂದಿದೆ, ಈಗ ನಿಲ್ಲಿಸಿದ್ದಾನೆ. ಈಗ ಏನು ಗೊತ್ತಪ್ರೆ, ಈಗ ಏನು ಅನುಮತಿಯನ್ನು ಸಹಿತನ ಪಡ್ಕೊಂಡ್ರೆ ಸರ್ವ ಮಾನವರು ಮರಳು ಮಾಡಿ ಮೋಸ ಮಾಡಿದ್ದಾನೆ. ಈಗಿನ ಕಾಲದ ಸತ್ತವರು ದೆವ್ವವಾಗಿ ಬರ್ತಾರೆ ಎಂದು ಹಬ್ಬಿಸಿದ್ದಾರೆ ಸತ್ತವರು ದೆವ್ವವಾಗಿ ಬರ್ತಾರೆ ಎಲ್ಲ ಕಡೆ ಹಬ್ಬಿಸಿದ್ದಾರೆ. ನಮ್ಮ ಕ್ರೈಸ್ತರು ಹಾಗೆ ತಿಳ್ಕೊಂಡಿದ್ದಾರೆ, ಬೋಧನೆ ಮಾಡುವಂಥ ಬೋಧಕರು ಹಾಗೆ ತಿಳ್ಕೊಂಡಿದ್ದಾರೆ. ಅದರಿಂದ ದೇವ್ರ ವಾಕ್ಯವನ್ನು ಗಮನಿಸಿ ದೇವ್ರ ಮಕ್ಕಳೇ, ಈಗಿನ ಕಾಲದಲ್ಲಿ ಭಕ್ತರ ಮೂಲಕ ಮೋಸ. ನಿಜವಾದ ಭಕ್ತರು ದೇವರಿಗೋಸ್ಕರ ಕಷ್ಟಪಡ್ತಾರೆ. ನಿಜವಾದ ಭಕ್ತನು, ನಿಜವಾದ ಸೇವಕನು ದೇವರಿಗೋಸ್ಕರ ಕಷ್ಟಪಡ್ತಾನೆ. ಕಳ್ಳ ಭಕ್ತನು ಮೋಸವನ್ನು ಮಾಡ್ತಾನೆ ಜನರಿಗೆ. ಪ್ರಿಯವರಾದವರೇ ದೇವ್ರ ಮಕ್ಕಳೇ, ಈ ಒಂದು ಲೋಕದಲ್ಲಿ ಹಣ ಸಂಪಾದನೆ, ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು ಎಂತಾರೆ ಅವರಲ್ಲಿ ಸೈತಾನಿದೆ. ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು, ಹಣ ಬೇಕು ಅಂತವರು ಈ ಲೋಕದಲ್ಲಿ ಏನು ಮಾಡ್ತಾರೆ, ಸುಖವಾಗಿ ಬಾಳ್ಬೇಕಂದ್ರೆ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ. ಅಂಥವ್ರು ಸಹ ದುರಾತ್ಮನಿದೆ, ಅಂಥವ್ರೊಳಗೆ ದುರಾತ್ಮ ಇದೆ ಅಂಥವ್ರೊಳಗೆ ಸೈತಾನಿದ್ದಾನೆ. ಇವರೆಲ್ಲರೂ ದುರಾತ್ಮ ತುಂಬಿಕೊಂಡಿದ್ದಾನೆ. ಇವರೆಲ್ಲರೊಳಗೆ ದುರಾತ್ಮ ಸೈತಾನ ತುಂಬಿಕೊಂಡಿದ್ದಾನೆ ಸರಿಯಾದಂಥ ಜನರಿಗೆ ಸತ್ಯವನ್ನು ತಿಳಿಸದೆ ಜನರನ್ನು ಮೋಸ ಮಾಡುವಂಥವ್ರಿಗೆ, ಸುಳ್ಳು ಹೇಳುವಂಥವ್ರಿಗೆ ಅವರೊಳಗೆ ಹೃದಯದೊಳಗೆ ಸೈತಾನ ತುಂಬಿಕೊಂಡಿದ್ದಾನೆ ಸೈತಾನನ ಕ್ರಿಯೆಗಳು ತುಂಬಿಕೊಂಡಿದೆ. ನಿಜವಾದ ಭಕ್ತರು ಯಾರು ಗೊತ್ತಾ? ದೇವರಿಗೋಸ್ಕರ ಭಕ್ತಿಯಿಂದ ಜೀವಿಸ್ತಾನೆ ಹೊಟ್ಟೆಗೋಸ್ಕರ, ಹಣಕ್ಕೋಸ್ಕರ, ಈ ಲೋಕದ ಆಸ್ತಿಗೋಸ್ಕರ ತಾಪಪಡೋದಿಲ್ಲ. ನಿಜವಾದ ಭಕ್ತನು ದೇವರಿಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾನೆ. 4 ಆತ್ಮಗಳನ್ನ ಸಂಪಾದಿಸಬೇಕು, ಅವ್ರನ್ನ ಸತ್ಯ ಹೇಳ್ಬೇಕು, ಅವ್ರು ದೇವರ ರಾಜ್ಯ ಕರ್ಕೋಬೇಕಂತ ಹಗಲು ರಾತ್ರಿ ಕಷ್ಟಪಡ್ತಾರೆ. ಅಪೊಸ್ತಲರಾಗಿ ಯೇಸು ಕ್ರಿಸ್ತನಾಗಿ ದೇವ್ರ ಮಕ್ಕಳೇ. ಯಾಕಂದ್ರೆ ಇಲ್ಲಿ ನೋಡುವಂಥ ನಿಜವಾದ ಭಕ್ತರು ಗೊತ್ತಾ, ದೇವರಿಗೋಸ್ಕರ ಕಷ್ಟಪಡ್ತಾರೆ. ಮತ್ತು ಇವರೆಲ್ಲರೂ ವಿಶ್ವಾಸಿಗಳು, ಬೋಧಕರು. ಇವರೆಲ್ಲರೂ ಇವತ್ತು ನೋಡಿ, ವಿಶ್ವಾಸಿಗಳು, ಬೋಧಕರು, ಅನೇಕರೊಳಗೆ ದೇವರುಗಳು ತುಂಬಿಕೊಂಡಿದ್ದಾರೆ. ಸುಳ್ಳು ಬೋಧನೆಗಳು, ಸುಳ್ಳಾದಂಥ ಅಪವಾದಗಳು, ಎಲ್ಲರೊಳಗೆ ಸೈತಾನನ್ನು ತುಂಬಿಕೊಂಡಿದ್ದಾನೆ. ಯಾಕಂದರೆ ಇವರೆಲ್ಲರೂ ಯಾಕಂದರೆ ತುಂಬಿಕೊಂಡು ಅವರೆಲ್ಲರ ಕ್ರಿಯೆಗಳನ್ನ ಅವರೆಲ್ಲರ ಕ್ರಿಯೆಗಳೇ ತಿಳಿಸಿದ್ದು. ಅವರೆಲ್ಲರ ಕ್ರಿಯೆಗಳು ನೋಡ್ರಿ, ಅವ್ರು ಮಾಡುವಂಥ ಕೆಲಸಗಳಾಗಿರ್ಬೋದು, ಅವ್ರು ಆಡುವಂಥ ಮಾತುಗಳಾಗಿರ್ಬೋದು, ಈ ಕ್ರಿಯೆಗಳನ್ನು ನೋಡುವಾಗ ಗೊತ್ತಾಗ್ತದೆ ಇವನಲ್ಲಿ ಸೈತಾನ ತುಂಬಿಕೊಂಡಿದೆ ಅಂತ. ದುರಾತ್ಮಗಳು ಸೈತಾನನ ದೂತರುಗಳಿವರು. ಈ ದೆವ್ವ ಅನ್ನೋದು ಸೈತಾನನ ದೂತರುಗಳಿವರು. ಅದರಿಂದ ದೇವರ ಮಕ್ಕಳೇ, ಸತ್ತವರು ಯಾರು ಸಹ ಇಲ್ಲಿ ಭೂಮಿ ಮೇಲೆ ಸತ್ತವರು ಯಾರೂ ಸಹ ದೆವ್ವವಾಗಿ ಬರೋದಿಲ್ಲ ಅವನು ಸತ್ತದ ಮೇಲೆ ಮುಗಿದವನು ಇನ್ನೆಂದಿಗೂ ಭೂಮಿಗೆ ಬರೋದಿಲ್ಲ. ಭೂಮಿ ಮೇಲೆ ಅವನು ಬರೋದಿಲ್ಲ. ಅವನು ಯಾವಾಗ ಬರ್ತಾನೆ ಅಂದರೆ ನೀತಿವಂತನಾಗಿದ್ದರೆ ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ಆತನು ಎತ್ತಲ್ಪಡ್ತಾನೆ. ಅನೀತಿವಂತನಾಗಿದ್ದರೆ ಅವನು ಪಾತಾಳದಲ್ಲಿ ನರಳಲ್ಪಡ್ತಾನೆ. ಅದರಿಂದ ಈ ಸತ್ಯವನ್ನು ತಿಳ್ಕೊಳ್ಳ್ರಿ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲ್ಪಡಲಿ. ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ತಂದೆ, ಈ ಸಂದರ್ಭದಲ್ಲಿ ಭೂಮಿ ಮೇಲೆ
ಸತ್ತಂಥವರು ದೆವ್ವವಾಗಿ ಬರ್ತಾರೋ ಎಂಬ ಅಂಶವನ್ನು ದೇವರೇ ಸತ್ಯವೇದದ ಮೂಲಕವಾಗಿ ದೇವರೇ ಇದ್ದಾಗೆ ತಿಳಿಸುವಂಥ ಒಂದು ಕೃಪೆ ಕೊಡೋದಕ್ಕಾಗಿ ಸ್ತೋತ್ರ. ತಂದೆ, ಈ ವಾಕ್ಯವನ್ನು ಕೇಳಿ ಅನೇಕ ಜನರು ಅರ್ಥ ಮಾಡ್ಕೊಳ್ಳಪ್ಪ ದೇವರೇ ಸ್ವಾಮಿ. ಈ ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನದಲ್ಲಿ ಮೋಸ ಹೋಗ್ತದಾರೆ ಪರಾಚನೆ ಸ್ವಾಮಿ. ಮೋಸ ಹೋಗಿ ಅವರ ಆತ್ಮಗಳು ನರಕಕ್ಕೆ ಹೋಗ್ತದೆಪ್ಪ ದೇವರೇ. ದೆವ್ವ ಅಂತ ಹೇಳಿ ಅನೇಕ ರೀತಿ ಜನಗಳನ್ನ ಮೋಸ ಮಾಡಿ ಭಿನ್ನವಾದಂಥ ಬೋಧನೆಗಳು ಮಾಡಿ ಅನೇಕರನ್ನ ನರಕಕ್ಕೆ ನಡೆಸ್ತಾರೆ ದೇವರೇ ಸ್ವಾಮಿ. ಅವರೆಲ್ಲರನ್ನ ಬದಲಾಯಿಸು ದೇವರ. ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯಕ್ಕಾಗಿ ಅವರು ಜೀವಿಸಲ್ಪಡಲಿ. ಹೇಗೋ ಸ್ವಾಮಿ, ಈ ವಾಕ್ಯವನ್ನು ಕೇಳುವುದು ಎಲ್ಲರ ಮೇಲೆ ನಿನ್ನ ಕೃಪೆಯು ನಿಮ್ಮ ಆಶೀರ್ವಾದ ಇರಲಿ. ಪ್ರತಿಯೊಬ್ಬರು ಸತ್ಯದ ಹಾದಿಯಲ್ಲಿ ನಡೆಯಲ್ಪಡಲಿ ದೇವರೇ ಸ್ವಾಮಿ. ಹೇಗೋ ಈ ಸಂದರ್ಭದಲ್ಲಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ, ಜಯ ಕೊಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.